ನಮಸ್ತೆ ಸ್ನೇಹಿತರೆ, ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಣೆಗಾರರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ದೇಮಿನಹಳ್ಳಿ ಮಹೇಶ್ವರಪ್ಪ, ಹಾಸ್ಯ ಕಲಾವಿದ. ಮೊನ್ನೆಯಿಂದ ಒಂದಿಬ್ಬರು ಕಾಮೆಂಟ್ ಮಾಡಿದ್ರು, ಏನು ಸರ್ ನೀವು ಹಾಸ್ಯ ಕಲಾವಿದ ಅಂತ ಹೇಳ್ತೀರಿ, ಒಂದು ಹಾಸ್ಯನೂ ಬಂದಿಲ್ಲ ಅಂತ. ಅದಕ್ಕೋಸ್ಕರ ಇವತ್ತಿನಿಂದ ಪ್ರತಿಯೊಂದು ಹಾಸ್ಯದ ವೀಡಿಯೋಗಳನ್ನು ನಿಮಗಾಗಿ ವೀಡಿಯೋಗಳನ್ನ ಕಳಿಸ್ತಾ ಇರ್ತೀನಿ. ನೀವು ಆ ವಿಡಿಯೋಗಳನ್ನು ನೋಡಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳ್ತಾ ಮನಸ್ಸಿನಲ್ಲಿ ಆಗಿರತಕ್ಕಂಥ ಬೇಜಾರುಗಳನ್ನ ಮರೆತು ನಗುವಿನೊಂದಿಗೆ ಜೊತೆಗೂಡಿ ನೊಂದ ಮನಸ್ಸುಗಳಿಗೆ ನಗುವಿನ ಔತಣ ಕೊಡ್ತಕ್ಕಂಥ ಒಂದು ವಿಭಿನ್ನ ಕಾರ್ಯಕ್ರಮ ಈ ಹಾಸ್ಯದ ತುಣುಕುಗಳು. ಏನಪ್ಪ ಹಾಸ್ಯ? ಪ್ರತಿಯೊಂದು ಪದದಲ್ಲಿ ಹಾಸ್ಯ ಇದೆ. ನಮ್ಮ ಕನ್ನಡದ ವ್ಯಾಕರಣದಲ್ಲಿ ಪ್ರತಿಯೊಂದು ಪದದಲ್ಲಿ ಒಂದು ಹಾಸ್ಯ ಇದೆ. ಏನು ಹಾಸ್ಯ? ಯಾವ ರೀತಿ ಇದೆ ನೋಡಿ. ಮೊನ್ನೆ ನಾನು ಟೀ ಅಂಗಡಿ ಹತ್ರ ನಾನು ಟೀ ಅಂಗಡಿ ಇದ್ದೆ, ನಮ್ಮ ಸ್ನೇಹಿತರು ಬಂದು ಅವ್ರು ಪೇಪರನ್ನು ನೋಡ್ತಾ ಹೇಳಿದ್ರು, ಮಹೇಶ ಗೊತ್ತೇನೋ ಏನು, ನಮ್ಮ ಪಕ್ಕದ ಮನೆಯಿರ್ತಕ್ಕಂಥ ನಾರಾಯಣಾಚಾರ್ಯರು ನಿಧಾನ. ಹೌದಪ್ಪ, ಇವತ್ತಲ್ಲ, ಅವರು ಮಧ್ಯಂತರ ನಿಧಾನ ಅಂತ ನಾನು ಹೇಳಿದೆ. ಅವಾಗ ಅವನು ಹೇಳಿದೆ, ನೀನಿಲ್ಲ ಕಣೋ, ಇವತ್ತು ಅವರು ನಿಧಾನ ಅಂತ ಪೇಪರಲ್ಲಿ ಬಂದಿದೆ. ಅಪ್ಪ, ಇವತ್ತು ನಿನಗೆ ಗೊತ್ತಿರ್ಬೋದು ನಿಧಾನ ಅಂತಂದು, ಅವರು ಮಧ್ಯಂತರ ನಿಧಾನ ಕಣೋ ಅಂತ ನಾನು ಹೇಳಿದೆ. ಆಮೇಲೆ ನೋಡಿಲ್ಲ ಅಂತ ಪೇಪರ್ ಅವನ ಕೈ ಕೊಟ್ಟ. ಆವಾಗ ನಾನು ಪೇಪರ್ ನೋಡಿದ್ರೆ ಗೊತ್ತಾಯಿತು, ಅದರಲ್ಲಿ ಶ್ರದ್ಧಾಂಜಲಿ ಅಂತ ಒಂದು ಫೋಟೋ ಹಾಕಿದ್ರು. ಆವಾಗ ಹೇಳಿದೆ, ತಮ್ಮ, ಕನ್ನಡದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ ಕಣೋ, ಅದು ನಿಧಾನ ಅಲ್ಲ ನಿಧಾನ. ನೋಡಿ, ಒಂದೊಂದೇ ಅಕ್ಷರ ನಿಧಾನ. ದಾನದನ್ನು ಕೊಂಬ ಮ್ಯಾಕ್ ಹೋಯ್ತೆ ಅಂದರೆ ಮೇಲೋಗಿದ್ದಾನೆ ಅಂತ. ನಿಧಾನ ಅಂದರೆ ಕೊಂಬನ್ನು ಕೆಳಗೆ ತರ್ತೀವಿ, ಇನ್ನೂ ಕೆಳಗಿದ್ದಾನೆ ಅಂತ. ನೋಡಿರಿ, ಒಂದು ಅರ್ಥದಲ್ಲಿ ಸಾವು ಮತ್ತು ಬದುಕಿನ ಹೋರಾಟಗಳನ್ನ ಹೇಳ್ತಕ್ಕಂಥ ಒಂದು ಅರ್ಥ ಇರೋದು ನಮ್ಮ ಕನ್ನಡ ಭಾಷೆಯಲ್ಲಿ ಮಾತ್ರ. ಹೌದ್ರಾ? ಇದೇ ಥರ ನಿಮಗೆ ಇನ್ನೊಂದು ಹೇಳ್ಬೇಕು ಅಂದರೆ, ಈ ಜ್ಯೋತಿಷ್ಯ ಪ್ರಕಾರ ನೀವು ಏನು ಹೇಳ್ಬೇಕು ಅಂದರೆ, ಜ್ಯೋತಿಷ್ಯ ನಿಜ, ಆದರೆ ಜ್ಯೋತಿಷಿಗಳು ಹೇಳ್ತಕ್ಕಂಥದ್ದು ಸುಳ್ಳು. ಪಂಚಾಂಗ ನಿಜ, ಆದರೆ ಪಂಚಾಂಗ ನೋಡಿ ಹೇಳ್ತಕ್ಕಂಥದ್ದು ಸುಳ್ಳು. ಇದು ಹೆಂಗೆ? ಇದಕ್ಕೊಂದು ಹಾಸ್ಯ ಜೋಡಿಸ್ತೀನಿ. ಮೊನ್ನೆ ನಮ್ಮಲ್ಲಿ ಒಬ್ಬರು ಸ್ನೇಹಿತರು ಬಂದರು, ಒಬ್ಬ ಪುರೋಹಿತರ ಮನೆಗೆ ಕರ್ಕೊಂಡು ಹೋದರು. ಅವ್ರು ಹೇಳಿದ್ರು, ಸ್ವಾಮಿ, ನಮ್ಮ ತಂದೆಯವ್ರು ತೀರ್ಕೊಂಡು ಈಗ 3 ದಿವಸ ಆಯಿತು, ಒಂದು ಒಳ್ಳೆ ದಿವಸ ಕೊಡ್ರಿ. ಅವಾಗ ಹೇಳಿದ್ರು, ಅವರು ಪಂಚಾಂಗ ನೋಡಿದ್ರು, ಈ ಜಾತಕ ನೋಡಿದ್ರು, ಹೆಸ್ರು ತಗೊಂಡ್ರು, ಎಲ್ಲ ತಗೊಂಡಿದ್ರು. ನೋಡಪ್ಪ, ನಿಮ್ಮ ತಂದೆಯವರು ತೀರಿಕೊಂಡ ದಿನ, ಮರಣ ಹೊಂದಿದ ದಿವಸ ಸರಿ ಇಲ್ಲ. ಯಾಕಂದರೆ ಅವರು ಮೂಲ ನಕ್ಷತ್ರದಲ್ಲಿ ತೀರಿಕೊಂಡಿದ್ದಾರೆ, ಹಾಗಾಗಿ ನೀವು ಮನೆಯನ್ನು ಬಿಡ್ತಕ್ಕಂಥದ್ದು ಅಂತ ಹೇಳಿದ್ರು. ಆವಾಗ ನಮ್ಮ ಸ್ನೇಹಿತನಿಗೆ ಹೇಳಿದ್ರು, ಪುರೋಹಿತರೆ, ನಮ್ಮ ತಂದೆಯವರು ತೀರ್ಕೊಂಡಿರೋದು ಮೂಲ ನಕ್ಷತ್ರದಲ್ಲ, ಮಲ್ಯ ಆಸ್ಪತ್ರೆಯಲ್ಲಿ. ಅವ್ರು ಆಲ್ಮೋಸ್ಟ್ ತೀರ್ಕೊಂಡಾಗ 3 ದಿವಸ ಆಯಿತು. ನಾವೀಗ ಮನೆ ಬಿಡತಕ್ಕಂಥ ಪ್ರಮೇಯ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ಅವ್ರಲ್ಲಿ ನಮ್ಮನ್ನೆಲ್ಲ ಮನೆಯಿಂದ ಬಿಡಿಸಿಬಿಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತಂದು ಹೇಳ್ಕೊಡ್ರಿ ಅಂದ. ಹಂಗಂದ ತಕ್ಷಣ ಏನು ಪುರೋಹಿತರು ಬೆಪ್ಪಾಗಿ ಹೋಗ್ಬಿಟ್ರು. ಹೌದಾ ಸ್ನೇಹಿತರೆ? ಪ್ರತಿಯೊಂದು ಮನುಷ್ಯ ದಿನನಿತ್ಯದ ಜೀವನದಲ್ಲಿ ಆಸೆ ಇದ್ದೇ ಇರುತ್ತೆ. ಅದನ್ನು ನಾವು ಆಸ್ವಾದಿಸ್ತಕ್ಕಂಥದ್ದನ್ನ ಕಲಿಬೇಕು. ಜೀವನದಲ್ಲಿ ಎಲ್ಲವನ್ನು ಮರೆತು ನೆಮ್ಮದಿಯಾಗಿರಬೇಕು. ಈ ಜ್ಯೋತಿಷ್ಯರು, ನಾನು ಮೊನ್ನೆ ಒಬ್ಬ ಜ್ಯೋತಿಷ್ಯ ಹತ್ರ ಹೋಗಿದ್ದೆ. ಸ್ವಾಮಿ, ನಾನೊಬ್ಬ ಹಾಸ್ಯ ಕಲಾವಿದ, ನನ್ನ ಭವಿಷ್ಯ ಹೇಳ್ರಿ. ಅವ ಹೇಳಿದೆ, ನೋಡಪ್ಪ, ನೀನು ಸಾಗರದಾಚೆ ಹೋಗ್ತಕ್ಕಂಥ ಯೋಗ ನಿನಗಿದೆ. ಏನು ಹೇಳಿ? ಸಾಗರದ ಆಚೆ ಹೋಗ್ತಕ್ಕಂಥ ಯೋಗ ನಿನಗಿದೆ. ಅವನನ್ನು ಭಾಳ ಖುಷಿ ಆಯಿತು. ಸಾಗರದ ಆಚೆ ಅಂದರೆ ಸಮುದ್ರನ ದಾಟಿ ಹೋಗ್ಬೋದು. ಅದನ್ನು ನಾನು ಖುಷಿಯಿಂದ ಹೋದೆ. ಅದೇ ರೀತಿ ಅದು ನಿಜ ಆಯಿತು. ಮತ್ತು ಬೇರೆ ಅದಾದಮೇಲೆ ಒಂದು ತಿಂಗಳಲ್ಲಿ ಬೇರೆ ಫಂಕ್ಷನ್ಗೆ ಹೋಗಿದ್ದೆ, ಅದೇ ಸ್ವಾಮಿಗಳಿಗೆ ಬಂದಿದ್ದರು. ಆವಾಗ ಹೇಳಿದೆ, ನೋಡಪ್ಪ, ನೀನು ಸಾಗರದ ಆಚೆ ಹೋಗಿದ್ದೆ. ಹೌದು ಸ್ವಾಮಿ, ನೀವು ಹೇಳಿದ ಭವಿಷ್ಯ ನಿಜ ಆತದ, ಹೋಗಿದ್ದೆ ಸಾಗರದ ಆಚೆ. ಏನಕ್ಕೆ ಹೋಗಿದ್ದೆ? ಏನಿಲ್ಲ ಸ್ವಾಮಿ, ಸಾಗರದಲ್ಲಿ ನಮ್ಮವ್ರು ಯಾರೊಬ್ಬರು ತೀರ್ಕೊಂಡಿದ್ದಾರೆ ಅಂತಂದು ದಾವಣಗೆರೆಯಿಂದ ಟಿಕೆಟ್ ತಗೊಂಡು 5 ರೂಪಾಯಿ 500 ರೂಪಾಯಿ ನೋಟ್ ಕೊಟ್ಟೆ. ಪಾಪ ಆ ಕಂಡಕ್ಟ್ರು ಟಿಕೆಟ್ ಇಲ್ಲಂತ ಹಿಂದ್ಗಡೆಯಿಂದ ಬರ್ಕೊಂಡು ಸಾಗರ ದಾಟಿ ಶಿಕಾರಿಪುರಕ್ಕೆ ಹೋಗಿ ಅಲ್ಲಿಂದ ಸೊರಬಕ್ಕೆ ಹೋಗಿ ಅಲ್ಲಿ ನನಗೆ 500 ರೂಪಾಯಿ ಚೇಂಜ್ ಕೊಟ್ಟ, ಮತ್ತು ನಾನು ವಾಪಸ್ ಬಂದೆ. ಅಂದರೆ ನೀವು ಹೇಳಿದ್ದು ಸಾಗರ ದಾಟಿ ಹೋಗ್ತಕ್ಕಂಥ ಯೋಗ ಬಂದಿದೆ. ಹಿಂಗಿದೆ ಅಲ್ವಾ? ಇದು ಒಂದು ದಿನನಿತ್ಯದ ಆಸೆ. ಇಂಥ ಒಂದು ಹಾಸ್ಯಗಳಲ್ಲಿ ನಾವು ವಿಲೀನವಾಗಬೇಕು, ನಗ್ತಾ ಜೀವನ ಕಳೆಯಬೇಕು ಅನ್ನೋದೇ ಈ ಒಂದು ಹಾಸ್ಯದ ವಿಶೇಷ. ಹೌದ್ರಾ? ಇಂಥ ವೀಡಿಯೋಗಳನ್ನ ಪ್ರತಿ ದಿವಸ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇರ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಯೂಟ್ಯೂಬಿಗೆ ಹೋಗಿ ಎಡವಟ್ಟು ಮಹೇಶ್ ಕಾಮಿಡಿ, ಏನು ಹೇಳಿ,
ಎಡವಟ್ಟು ಮಹೇಶ್ ಕಾಮಿಡಿಯನ್ ಅಂತಕ್ಕಂಥದ್ದನ್ನು ಕನ್ನಡದಲ್ಲೇ ಟೈಪ್ ಮಾಡಿದರೆ ನಿಮಗೆ ನಾನು ಮಾಡಿರ್ತಕ್ಕಂಥ ಕೆಲವೊಂದು ಹಾಸ್ಯದ ವೀಡಿಯೋಗಳು ಬರ್ತವೆ. ನೋಡಿ, ಎಂಜಾಯ್ ಮಾಡಿ, ನಗಿಸ್ರಿ, ನೀವು ನಗಿರಿ, ಬೇರೆಯವ್ರ ಜೊತೆ ನಗುವಿನಲ್ಲಿ ಪಾಲ್ಗೊಳ್ಳಿ ಅಂತ ಇವತ್ತಿನ ಈ ವಿಡಿಯೋಗಳನ್ನ ಮುಗಿಸ್ತಿದ್ದೀನಿ. ನಮಸ್ಕಾರ.